ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಓಕೆ, ರೌಡಿ ಲಕ್ಷ್ಮಣನ ಕೊಲೆ ಬೇರೆಯದ್ದೇ ಒಂದು ತಿರುವನ್ನ ಪಡಿತಾ ಇದೆ. ಜೆಡಿಎಸ್ ಮುಖಂಡೆಯ ಮಗಳಿಗಾಗಿ ಬೆಂಗಳೂರಿನಲ್ಲಿ ಈ ರೌಡಿಯ ಹೆಣ ಬಿತ್ತು ಅನ್ನುವಂತಹ ಒಂದು ಲಿಂಕ್ ಇವಾಗ ಸಿಗ್ತಾ ಇದೆ. ರೌಡಿ ಲಕ್ಷ್ಮಣ ಮರ್ಡರ್ ಹಿಂದಿದೆ ಜೆಡಿಎಸ್ ಅಧ್ಯಕ್ಷೆಯ ಮಗಳ ನೆರಳು. ಜೆಡಿಎಸ್ ಮುಖಂಡೆಯ ಮಗಳಿಗಾಗಿ ಬೆಂಗಳೂರಿನಲ್ಲಿ ಮಧ್ಯಾಹ್ನವೇ ಮರ್ಡರ್ ನಡೆದಿತ್ತು. ಈಗ ಕೆಲವು ದಿನಗಳ ಹಿಂದೆ ಇಸ್ಕಾನ್ ಟೆಂಪಲ್ ಬಳಿ ಜೆಡಿಎಸ್ ನಾಯಕಿಯ ಮಗಳಿಗಾಗಿ ಬೆಂಗಳೂರಿನಲ್ಲಿ ರೌಡಿ ಲಕ್ಷ್ಮಣನ ಹೆಣ ಬಿದ್ದಿದೆ. ಹಾಗಾದ್ರೆ ಆಕೆ ಯಾರು, ಆಕೆಗೂ ರೌಡಿ ಲಕ್ಷ್ಮಣನಿಗೂ ಇರ್ತಕ್ಕಂಥ ಲಿಂಕ್ ಏನು, ಯಾರು ಈ ರೀತಿ ಕೊಲೆ ಮಾಡಿದ್ದು, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೆಲವೇ ಕ್ಷಣದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಜೆಡಿಎಸ್ ನಾಯಕಿಯ ಮಗಳಿಗೂ ರೂಪೇಶ್ಗೂ ಸಲುಗೆ ಇತ್ತು. ಜೆಡಿಎಸ್ ನಾಯಕಿಯ ಡ್ಯಾನ್ಸ್ ಕ್ಲಾಸ್ನಲ್ಲಿ ರೂಪೇಶ್ ಮತ್ತು ಸುಂದರಿಯ ಪರಿಚಯ ಆಗಿತ್ತು. ತನ್ನನ್ನು ಪ್ರೀತಿಸುವಂತೆ ಜೆಡಿಎಸ್ ನಾಯಕಿಯ ಮಗಳು ಸುಂದರಿ ಹಿಂದೆ ಬಿದ್ದಿದ್ದ ಈ ರೂಪೇಶ್, ಆದರೆ ತನ್ನ ಮಗಳಿಂದ ದೂರ ಇರುವಂತೆ ರೂಪೇಶ್ಗೆ ವಾರ್ನ್ ಮಾಡುವಂತ ಈ ಜೆಡಿಎಸ್ ಮುಖಂಡೆ ರೌಡಿ ಲಕ್ಷ್ಮಣನಿಗೆ ಹೇಳ್ತಾರೆ. ಹೀಗಾಗಿ ರೂಪೇಶ್ಗೆ ವಾರ್ನ್ ಮಾಡ್ತಾನೆ ರೌಡಿ ಲಕ್ಷ್ಮಣ. ಆದರೆ ಇದನ್ನ ರೂಪೇಶ್ ಸಹಿಸೋದಿಲ್ಲ. ತನ್ನ ಪ್ರೀತಿಗೆ ಅಡ್ಡಿಯಾಗಿದ್ದ ರೌಡಿ ಎತ್ತೋದಕ್ಕೆ ಸ್ಕೆಚ್ ಹಾಕ್ತಾನೆ ರೂಪೇಶ್. ಹಾಗಾಗಿ ರೌಡಿ ಲಕ್ಷ್ಮಣನ ಹೆಣ ಬಿತ್ತು ಅಂತಕ್ಕಂಥ ಒಂದು ಲಿಂಕ್ ಇವಾಗ ಸಿಗ್ತಾ ಇದೆ. ಜೆಡಿಎಸ್ ನಾಯಕಿಯ ಮಗಳಿಗೂ ರೂಪೇಶ್ ಅನ್ನುವಂತಹ ವ್ಯಕ್ತಿಗೂ ಸಲುಗೆ ಇತ್ತು. ಡ್ಯಾನ್ಸ್ ಕ್ಲಾಸ್ನಲ್ಲಿ ಇವರಿಬ್ಬರಿಗೂ ಕೂಡ ಪ್ರೀತಿ ಸಲುಗೆ ಬೆಳೆದಿತ್ತು. ಆದರೆ ರೂಪೇಶ್ ನನ್ನನ್ನು ಪ್ರೀತಿ ಮಾಡುವಂತ ಈ ಸುಂದರಿಯ ಹಿಂದೆ ಬಿದ್ದಿದ್ದ. ಇದು ತಾಯಿಯ ಗಮನಕ್ಕೆ ಬಂತು. ರೂಪೇಶ್ಗೆ ಎಚ್ಚರಿಕೆ ಕೊಡು ನೀನು ಅಂತನ್ಬಿಟ್ಟು ರೌಡಿ ಲಕ್ಷ್ಮಣನಿಗೆ ಹೇಳಿದಾಗ ರೌಡಿ ಲಕ್ಷ್ಮಣ ರೂಪೇಶ್ಗೆ ವಾರ್ನ್ ಮಾಡ್ತಾನೆ. ಇದನ್ನ ಸಹಿಸದ ರೂಪೇಶ್ ತಂಡ ರೌಡಿ ಲಕ್ಷ್ಮಣನ ಕೊಲೆಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು ಈಗ ಸಿಕ್ಕಿರ್ತಕ್ಕಂಥ ಒಂದು ಲಿಂಕ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ನಾಗೇಶ್ ಅವರಿಂದ. ಎಸ್ ನಾಗೇಶ್, ಈ ಹಿಂದೆ ರೌಡಿ ಲಕ್ಷ್ಮಣನ ಕೊಲೆ ಆದಾಗ ಏನೇನೋ ಕತೆಗಳೆಲ್ಲ ಹುಟ್ಕೊಂಡಿತ್ತು. 94ರ ಸೇಡು, 95ರ ಸೇಡು, ಅವ್ರು ಯಾರೋ ಮಾಡಿರ್ಬೋದು, ಇವ್ರು ಯಾರೋ ಮಾಡಿರ್ಬೋದು ಅಂತ. ಈಗ ತನಿಖೆಯಿಂದ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆಯಾ, ಏನ್ ಕಾರಣ ಲಕ್ಷ್ಮಣನ್ ಸಾವಿಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಅಂದ್ರೆ ರೌಡಿ ಲಕ್ಷ್ಮಣನ ಕೊಲೆ ಆದ ದಿನದಂದೇ ಪಬ್ಲಿಕ್ ಟಿವಿ ಸ್ಪಷ್ಟವಾಗಿ ಈ ಒಂದು ಕೊಲೆ ಹಿಂದೆ ಯುವತಿಯೊಬ್ಬಳ ಕರಿನೇರಳು ಇದೆ ಅನ್ನುವಂಥದ್ರ ಬಗ್ಗೆ ಒಂದು ವರದಿ ಬಿತ್ತರವಾಗಿತ್ತು. ಆ ವರದಿ ಈಗ ಸತ್ಯವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಪೊಲೀಸ್ ತನಿಖೆ ವೇಳೆ ಯುವತಿಯೊಬ್ಬಳ ಸಾವಾಸದಿಂದಲೇ ಈ ಒಂದು ಮರ್ಡರ್ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಸ್ಪಷ್ಟನೆಯನ್ನ ಪಡಿಸಿರುವಂಥದ್ದು. ಯಾಕಂದ್ರೆ ಈ ಮದ್ದೂರ್ ಜೆಡಿಎಸ್ ಮಹಿಳಾ ಅಧ್ಯಕ್ಷರ ಮಗಳ ಈ ಒಂದು ಸಂಪರ್ಕದಿಂದಲೇ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆ ವೇಳೆ ತಿಳಿದು ಬಂದಿದೆ. ಈಗಾಗಲೇ ಜೆಡಿಎಸ್ ಮಹಿಳಾ ಅಧ್ಯಕ್ಷರ ಮಗಳಾಗಿರುವಂತ ವರ್ಷಿನಿ ಮತ್ತೆ ಅವರ ಪ್ರಿಯತಮ ರೂಪೇಶ್ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಿರುವಂತದ್ದು. ತನಿಖೆ ವೇಳೆ ರೂಪೇಶ್ ಮತ್ತೆ ಈ ವರ್ಷಿನಿ ಏನಿದ್ದಾರೆ ಇವರಿಬ್ರು ಕೂಡ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಪರಿಚಯವಾದ ಬಳಿಕ ರೂಪೇಶ್ ಈ ವರ್ಷಿನಿಗೆ ಪ್ರೀತಿಸುವಂತ ಹಿಂದೆ ಬಿದ್ದಿದ್ದ. ಈ ರೂಪೇಶ್ ನನ್ನ ವರ್ಷಿನಿಯಿಂದ ಬಿಡಿಸಲು ಜೆಡಿಎಸ್ ನ ಮಹಿಳಾ ಅಧ್ಯಕ್ಷರಿದ್ದಾರೆ ಅವರು ಸ್ವತಃ ಲಕ್ಷ್ಮಣರಿಗೆ
ಈ ಒಂದು ರೂಪೇಶ್ಗೆ ವಾರ್ನಿಂಗ್ ಮಾಡು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದ್ರು ಅನ್ನುವಂತದ್ರ ಬಗ್ಗೆ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಲಕ್ಷ್ಮಣ ರೂಪೇಶ್ಗೆ 2-3 ಬಾರಿ ವಾರ್ನ್ ಮಾಡಿದ್ದ. ಆ ವಾರ್ನನ್ನ ಜಿದ್ದನ್ನಾಗಿ ಇಟ್ಕೊಂಡ ರೂಪೇಶ್ ಲಕ್ಷ್ಮಣನನ್ನ ಏನಾದ್ರೂ ಮಾಡಿ ಮುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಆತ ಕೆಲವು ದಿನಗಳ ಹಿಂದೆ ಜೈಲಿನಿಂದ ಬಂದಾದ ನಂತರ ಹೇಮಿ ಅಲಿಯಾಸ್ ಹೇಮಂತ್, ಇವತ್ತೇನು ಸಿಸಿಬಿ ಪೊಲೀಸರು ಶೂಟ್ಔಟ್ ಮಾಡಿದ್ದಾರೆ, ಅವರನ್ನ ಸಂಪರ್ಕ ಮಾಡ್ತಾನೆ. ಇವರಿಬ್ಬರು ಕೂಡ ಹಳೆ ದ್ವೇಷವನ್ನ ಇಟ್ಕೊಂಡು ಈ ಹುಡುಗಿಯ ವಿಚಾರವನ್ನ ಇಟ್ಕೊಂಡು ಲಕ್ಷ್ಮಣನನ್ನ ಹತ್ಯೆ ಮಾಡಲು ಎಲ್ಲಾ ಸ್ಕೆಚ್ಗಳನ್ನ ಹಾಕೊಂಡು ಅವತ್ತು ಇಸ್ಕಾನ್ ಟೆಂಪಲ್ ಬಳಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಿಸಿಬಿ ಪೊಲೀಸರು ಪ್ರಾಥಮಿಕ ತನಿಖೆ ವೇಳೆ ತಿಳಿದುಕೊಂಡಿರುವಂತದ್ದು. ಅರವಿಂದ್, ನಾಗೇಶ್, ಈ ರೂಪೇಶ್ ಯಾರು, ಇವನ್ ಹಿನ್ನೆಲೆ ಏನು? ಇವನು ಕೂಡ ರೌಡಿ ಶೀಟರ ಹೇಗೆ? ಖಂಡಿತವಲ್ಲೂ ಅರವಿಂದ್, ಈತ ಮಂಡ್ಯ ಮದ್ದೂರವನು. ಈತ ಅನ್ನದಾನಿ ಅಂತೇಳಿ 2018ನಲ್ಲಿ ಮಂಡ್ಯದ ಶಾಸಕರಾಗಿರುವಂತ ಅನ್ನದಾನಿ ಅವರ ಮನೆಯಲ್ಲಿ ಈತ ಕಳ್ಳತನ ಮಾಡಿರ್ತಾನೆ. ಆ ಕಳ್ಳತನ ವಿಚಾರವಾಗಿ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ದೂರು ಕೂಡ ದಾಖಲಾಗಿರುತ್ತೆ. ಈ ರೂಪೇಶ್ನ ಎಲ್ಲಾ ರೀತಿಯ ಚಲನವಲನಗಳನ್ನ ಗಮನಿಸಿದಂತ ಪೊಲೀಸರು ಈತನ ವಿರುದ್ಧ ರೌಡಿ ಶೀಟರ್ ಇರುವುದು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರಲ್ಲಿ ಬರೀ ಒಂದು ಆ್ಯಂಗಲ್ ಇಲ್ಲ, ಒಂದು 2-3 ಆ್ಯಂಗಲ್ ಇರೋ ಥರ ಕಾಣ್ತಾ ಇದೆ. ಸೊ ಇಟ್ಸ್ ಭಾಳ ಟೆಕ್ನಿಕಲ್ ಆಗಿದೆ ಕೇಸು. ಸೊ ಇನ್ನೊಂದು ನಮಗೆ ಕ್ಲಿಯರ್ ಪಿಕ್ಚರು ಇನ್ನೊಂದು 2-3 ದಿವಸದಲ್ಲಿ ಸಿಗುತ್ತೆ. ಇನ್ನೂ ಒಂದು 4-5 ಜನ ಆರೋಪಿಗಳು ಸಿಗೋದು ಬಾಕಿ ಇದ್ದಾರೆ. ಇದುವರೆಗೂ ನಾವು 5 ಜನನ ಅರೆಸ್ಟ್ ಮಾಡಿದ್ದೀವಿ. 5 ಒಬ್ಬ ಅಲೋಕ್ ಅಂತ ಹೇಳಿ, ದೇವರಾಜ್ ಅಂತ ಹೇಳಿ, ಮತ್ತು ಮಧು ಅಂತ ಹೇಳಿ, ಮಧು ಮತ್ತು ವರುಣ್ ಮತ್ತು ವರ್ಷಿಣಿ ಅಂತೇಳಿ, ಇನ್ನೊಬ್ರು ಯಾರು ಮಿಸ್ ಮಾಡಿದ್ದು? ರೂಪೇಶ್. ರೂಪೇಶ್ ಅವನೇ ಮೇನ್. ರೂಪೇಶ್ 5+1 6 ಜನನ ಅರೆಸ್ಟ್ ಮಾಡಿ. ರೂಪೇಶ್ ಅರೆಸ್ಟ್ ಆಗಿದ್ದಾನೆ ಸರ್? ರೂಪೇಶ್ ಅರೆಸ್ಟ್ ಆಗಿದ್ದಾನೆ, ಹೌದು. ನೀವು ನೋಡಿ, ರೂಪೇಶು ಅವರು ಮೊದಲಿಂದ ಪರಿಚಯ, ಅವರೇ ಒಂದೇ ಗ್ಯಾಂಗ್ ಅವರು. ಸೊ ಇತ್ತೀಚೆಗೆ ಕೆಲವೊಂದು ಡಿಫ್ರೆನ್ಸಸ್ ಬಂದಿತ್ತು ಅವರಿಬ್ಬರಲ್ಲಿ. ಡಿಫ್ರೆನ್ಸ್ ಬಂದಿತ್ತು. ಬರೀ ಒಂದು ವಿಚಾರದಲ್ಲಿ ಡಿಫ್ರೆನ್ಸಸ್ ಅಲ್ಲ, ಒಂದು 2-3 ವಿಚಾರ ಥರ ಕಂಡು ಬರ್ತಾ ಇದೆ. ಅದಕ್ಕೆ ಅದೇ ಹೇಳ್ದಲ್ಲ, ಲೇಡಿ ವಿಚಾರನೂ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಈಗ ನಾವು ಸರಿಯಾಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ದೇ ನಾವು ಹೇಳೋದಕ್ಕೆ ಕಷ್ಟ ಆಗ್ತದೆ. ಅದೆಲ್ಲ ಈಗ ಮೊಬೈಲ್ ಅನಾಲಿಸಿಸ್ ಎಲ್ಲ ನಡೀತಾ ಇದೆ. ಇದೆ ಕಾಲ್ಗಳೆಲ್ಲ ಇದೆ. ನಾಟ್ ಓನ್ಲಿ ವಾಟ್ಸಪ್ ಕಾಲ್ಸು, ನಾರ್ಮಲ್ ಕಾಲ್ಸು ಎಲ್ಲ ಇದೆ. ಅದೆಲ್ಲ ಈಗ ಅನಾಲಿಸಿಸ್ ಆಗ್ತಾ ಇದೆ. ಇನ್ವಾಲ್ವ್ಮೆಂಟ್ ಈ ಸದ್ಯದ ಮಟ್ಟದಲ್ಲಿ ಈ ಹಂತದಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಬಟ್ ನಮಗೂ ಇನ್ನೂ ಒಂದು 2 ದಿವಸ ಟೈಮ್ ಬೇಕಾಗ್ತದೆ.